ಭಾಳ ತೃಪ್ತಿಯಾಗಿದೆ. ಯಾಕೆಂದರೆ ಇಷ್ಟು ವರ್ಷ ದೇಶ ಅವ್ರಿಗೋಸ್ಕರ ಇದು ಮೀಸಲಾಗಿತ್ತು. ಈಗ ಅವರು ನಮ್ಮನ್ನೇ ಬಂದು ನಮ್ಮ ದೇಶದಲ್ಲಿ ಬಂದು ನಮ್ಮ ಹೆಣ್ಮಕ್ಳ ಮುಂದೆನೇ ಅವರ ಯಜಮಾನ್ರುಗಳಿಗೆ ಹತ್ಯೆ ಮಾಡಿರೋದು, ಅದು ಅವರು ಯಾವ ಜನ ಅಂತ ಕೇಳಿ ಹತ್ಯೆ ಮಾಡಿರೋದು ನಮಗೆ ನಿಜವಾಗ್ಲೂ ಅದು ಭಾಳ ವಿರೋಧ ಮಾಡ್ತೀವಿ. ಅದಕ್ಕೋಸ್ಕರ ಭಾರತ ಅದಕ್ಕೆ ಪ್ರತ್ಯುತ್ತರವಾಗಿ ಪ್ರತೀಕಾರ ಮಾಡ್ತಾಯಿದೆ. ನಿನ್ನೆನೂ ಸಹ ಅದ್ರ ಬಗ್ಗೆ ದಾಳಿ ಮಾಡಿದೆ. ಇದು ಸಾಕಾಗಲ್ಲ, ಇಡೀ ಪಾಕಿಸ್ತಾನನೇ ನಾವು ಅದನ್ನು ಇದು ಮಾಡಬೇಕು, ಅಷ್ಟು ಬೇಜಾರಾಗಿದೆ. ಯಾಕೆಂದರೆ ಒಂದು ಹೆಣ್ಮಕ್ಳನ್ನ ಮುಂದೆನೇ ಕೇಳಿ ನೀವು ಎಂಥ ಜಾತಿ ಏನು ಅಂತ ಕೇಳಿ ಹೊಡೆದು ತಲೆಗಳು ಗುಂಡಿ ಹೊಡಿದ್ದಾರೆ, ಹತ್ಯೆ ಮಾಡಿದ್ದಾರೆ. ನಮಗೆ ಭಾಳ ನೋವಾಗಿದೆ. ಅದು ಪಾಕಿಸ್ತಾನದಲ್ಲಿ ಇವ್ರು ಮಾಡಿರೋದು ಇದು ಸಾಕಾಗಲ್ಲ, ಇನ್ನೂ ಭಾಳ ಮಾಡಬೇಕಾಗುತ್ತೆ. ನಮ್ಮ ಅಮಿತ್ ಶಾ ಅವ್ರಿಗೆ ಮತ್ತು ಮೋದಿ ಅವ್ರಿಗೆ ನಾನು ನಿಜವಾಗ್ಲೂ ಶ್ಲಾಘನೆ ಹೇಳ್ತೀನಿ. ಇದು ಈ ಡಿಸೈಡ್ ಮಾಡಿರೋದು ನಿಜವಾಗ್ಲೂ ನಾವು ಒಪ್ಕೊಳ್ಳೋ ಮಾತಿದು. ಶಾಂತಿಯಾಗಿರಬೇಕು, ಯುದ್ಧ ಮಾಡಬಾರ್ದು, ಇದೇ ಅವಶ್ಯಕತೆ. ಸರ್, ಶಾಂತಿಯಾಗಿರೋ ತೋಟನೇ ನಮ್ಮದು. ಭಾರತ ಅಂದರೆ ಶಾಂತಿ ತೋಟನೇ. ಅದಕ್ಕೆ ಕೆದಕಿರೋದು ಯಾರು ಸರ್? ನಮ್ಮ ಕಾಲನ್ನ ಅವರೇ ಇದು ಮಾಡಿರೋದು. ಶಾಂತಿ ತೋಟನ ಹಾಳು ಮಾಡಿರೋದು ಅವರೇ ಬಂದು ನಮ್ಮ ಭಾರತದ ಒಳಗಡೆ ಗಡಿ ಒಳಗಡೆ ಬಂದು ಅಲ್ವರಾ ಕೇಳಿ ಹೊಡೆದು ಕಳ್ಳರ ಥರ ಬಂದು ಹೊಡೆದಿರೋದು ಅದು ಯಾರು ಒಪ್ಪ ಮಾತಲ್ಲ. ನಮ್ಮ ಶಾಂತಿ ತೋಟನ ಅವರು ಹಾಳು ಮಾಡಿದ್ದಾರೆ. ಈಗ ನಾವು ಅದಕ್ಕೆ ಪ್ರತೀಕಾರ ಮಾಡಲೇಬೇಕಾಗುತ್ತೆ. ಖಂಡಿತವಾಗ್ಲೂ ಸರ್, ಈ ಅವಕಾಶನ ನಿಜವಾಗ್ಲೂ ಹೇಳ್ತೀವಿ ನೋಡಿ, ಮುಂದೆ ನಮ್ಮ ಮಕ್ಕಳಿಗೆ ಇಂಥ ಅವಕಾಶ ಸಿಗಲ್ಲ, ನಮ್ಮ ಪೀಳಿಗೆಗೂ ಸಿಗೋದಿಲ್ಲ. ಈ ಅವಕಾಶನ ನಾವು ನಿಜವಾಗ್ಲೂ ಉಪಯೋಗ ಮಾಡ್ಕೋಬೇಕು. 100% ಮತ್ತೆ ನಾವು ವಶಕ್ಕೆ ತಗೊಳ್ಳೇಬೇಕು POKನ. ಆಪರೇಷನ್ ಸಿಂಧೂರ ಅಂತ ಒಳ್ಳೆಯ ಹೆಸರು ಸರ್. ಅದು ನಮ್ಮ ಹೆಣ್ಮಕ್ಳಿಗೆ ಆ ಸಿಂಧೂರನ ಅಳಿಸೋಗಿದ್ದಾರೆ. ಆ ಸಿಂಧೂರಿಗೆ ಏನು ಬೆಲೆ ಅಂತ, ಭಾರತದಲ್ಲಿ ಎಷ್ಟು ಬೆಲೆ ಕೊಡ್ತೀವಂತ ಅವ್ರಿಗೆ ಗೊತ್ತಾಗಬೇಕು ಇದ್ರ ಮೂಲಕ ಅಲ್ವರಾ. ಇದ್ರ ಮೂಲಕನೇ ಅವ್ರಿಗೆ ನಮ್ಮ ಸಿಂಧೂರ ಅಳಿಸಿ ಹಾಕಿರೋದಕ್ಕೋಸ್ಕರ ಇದ್ರ ಮೂಲಕ ನಮ್ಮ ಸಿಂಧೂರಕ್ಕೆ ಎಷ್ಟು ಹೆಣ್ಮಕ್ಳಿಗೆ ಬೆಲೆ ಇದೆ ಅಂತೇಳಿ ಪಾಕಿಸ್ತಾನಕ್ಕೆ ಗೊತ್ತಾಗಬೇಕು. ನಾವು ಎಷ್ಟು ಗೌರವ ಕೊಡ್ತೀವಿ ಹೆಣ್ಮಕ್ಳಿಗೆ ಅಂತೇಳಿ. ನಮ್ಮ ಹೆಣ್ಮಕ್ಳ ಮುಂದೆನೇ ಅವ್ರ ಯಜಮಾನ್ರುಗಳಿಗೆ ಅವರು ಗಂಡಸರುಗಳಿಗೆ ಹತ್ಯೆ ಮಾಡಿದ್ದಾರೆ. ಇದು ಪ್ರತ್ಯುತ್ತರ ಒಳ್ಳೆಯ ಇದು ಮಾಡಿದ್ದಾರೆ.